ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮೋಡಿ ಮಾಡೋರು ಈ ದುಷ್ಟ ರೀತಿಯಲ್ಲಿ ವರ್ತಿಸ್ತಾ ಒಳ್ಳೆಯವರಿಗೆ ತೊಂದರೆ ಕೊಡೋರಿಗೆ ಒಳ್ಳೆ ರೀತಿಯಲ್ಲಿ ಉತ್ತರ ಕೊಡಕ್ ಆಗಲ್ಲಮ್ಮ. ನೀನು ಒಂದು ಕೆಲಸ ಮಾಡಬೇಕಾಗತ್ತೆ. ಮಂತ್ರವಾದಿ ತನ್ನ ಆತ್ಮವನ್ನ ದೇಹದಿಂದ ತ್ಯಜಿಸಿ ಭೈರವಿ ದೇಹದೊಳಗೆ ಸೇರ್ಕೊಂಡಿದ್ದಾನೆ. ಅವನ ದೇಹ ಈಗ ಆತ್ಮವಿಲ್ಲದ ದೇಹವಾಗಿರುತ್ತೆ. ಆ ದೇಹ ಎಲ್ಲಿದೆ ಅಂತ ಹುಡುಕಿ ಸುಡೋದಕ್ಕೆ ಅಂತ ಹೋಗು. ಆ ಮಂತ್ರವಾದಿ ಬೇರೆ ದಾರಿ ಇಲ್ಲದೆ ಭೈರವಿ ದೇಹ ಬಿಟ್ಟು ತನ್ನ ದೇಹ ಸೇರ್ಕೋತಾನೆ. ಅವನು ನಿನ್ನನ್ನ ಏನೂ ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ನಿನ್ನ ಹತ್ರ ನಾನು ಕೊಟ್ಟಿರೋ ಮಂತ್ರಾಕ್ಷತೆ ಇದೆ. ಅದು ಅಗ್ನಿ ಇದ್ದ ಹಾಗೆ. ಆ ಮಂತ್ರಾಕ್ಷತೆಯನ್ನ ನೋಡಿದಾಗ ಅವನು ಅಲ್ಲಿಂದ ಹೋಗ್ತಾನೆ. ಅವನು ಹೋಗ್ಲಿ, ಬಿಟ್ಬಿಡು. ಅವನು ಇನ್ನೊಂದು ಸಲ ನಿಮ್ಮನ್ನ, ನಿಮ್ಮ ಮನೆಯವರನ್ನ ಮುಟ್ಟಬೇಕು ಅಂದ್ರೆ 10 ಸಾರಿ ಯೋಚನೆ ಮಾಡಬೇಕು. ಯಾಕೆ ಅಂದ್ರೆ ನಿಮ್ಮ ಮನೆಯಲ್ಲಿರೋದು ಶಿವಗಾಮಿ ಮನೆ ಕುಲದೇವತೆ ಶಾಂಭವಿ ದೇವಿ. ಆ ತಾಯಿ ಅಷ್ಟು ಸುಲಭವಾಗಿ ನಿಮ್ಮನ್ನ ಬಿಟ್ಕೊಡೋದಿಲ್ಲ. ಆ ಮಂತ್ರವಾದಿ ಒಂದು ಪಾಳು ಬಂಗ್ಲೆಲಿದ್ದಾನೆ. ಅದು ನಿಮ್ಮ ಶತ್ರುಗೆ ಸೇರಿತ್ತು. ಗೊತ್ತಾಯ್ತಾ? ಆಯ್ತು ಗುರುಗಳೇ, ನಾವು ಹೋಗಿ ಬರ್ತೀವಿ. ನಮಸ್ತೆ. ಒಂದು ನಿಮಿಷ ನಿಂತ್ಕೊಳ್ಳಿ. ಆ ಮಂತ್ರವಾದಿ ಭೈರವಿ ದೇಹದಿಂದ ಹೊರಗೆ ಹೋಗ್ಬೇಕು. ಅಲ್ಲಿವರೆಗೂ ನಾನು ನಿಮ್ ಜೊತೆಲೇ ಇರ್ತೀನಿ. ಏನಾದರೂ ತೊಂದರೆ ಆದ್ರೆ ನನಗೆ ಫೋನ್ ಮಾಡಿ. ಆಯ್ತು ಗುರುಗಳೇ, ಬರ್ತೇವೆ ಗುರುಗಳೇ. ಯಾಕೆ ಬೇಜಾರಲ್ಲಿದ್ಯಾ? ಏನ್ ಹೇಳಿ ಪುಟ್ಟ, ಮುಂಚೆ ನಾನು ತುಂಬಾ ಅದೃಷ್ಟವಂತೆ, ಗಾಡ್ ಬ್ಲೆಸ್ಡ್ ಚೈಲ್ಡ್ ಅಂತ ಅನ್ನಿಸ್ತಾ ಇತ್ತು. ಆದ್ರೆ ಈಗ ನಾನೊಬ್ಳು ನತದೃಷ್ಟ ಅನ್ನಿಸ್ತಾ ಇದೆ. ನನ್ಗೂ ನೆಮ್ಮದಿ ಇಲ್ಲ, ನನ್ ಜೊತೆಗಿರೋರ್ಗೂ ನೆಮ್ಮದಿ ಇಲ್ಲ. ಜೀವನ ಪ್ರತಿ ಕ್ಷಣ ನರ್ಕ ಅನ್ನಿಸ್ತಾ ಇದೆ. ನನ್ನಂತವಳು ಯಾಕಿನ್ನು ಭೂಮಿ ಮೇಲೆ ಬದುಕಿರ್ಬೇಕು ಅನ್ನಿಸ್ತಾ ಇದೆ. ನನಗೂ ಹಾಗೆ ಅನಿಸ್ತಾ ಇದೆ. ನಿನ್ನಂತವಳು ಈ ಭೂಮಿ ಮೇಲೆ ಬದುಕಿರಬಾರ್ದು. ಸತ್ತು ಹೋಗು.
ರಾವಣ್ಣು ಕ್ಲಬ್ ಹೌಸ್ ಕಟ್ತಿದ್ದ. ಅದು ಅರ್ಧಕ್ಕೆ ನಿಂತು ಹೋಗಿತ್ತು. ಅದೇ ಇರಬಹುದಾ? ಗುರುಗಳು ಬೇರೆ ನಿಮ್ ಶತ್ರುಗಳದೇ ಪಾಳ್ ಬಿದ್ದಿರೋ ಬಿಲ್ಡಿಂಗು ಅಂತಿದ್ದಾರೆ. ಹೌದು, ಅದೇ ಇರುತ್ತೆ. ಕಂದ, ಗುರುಗಳು ಹೇಳಿದ ಬಿಲ್ಡಿಂಗು ಇದೇ ಇರಬೇಕು. ನೀನು ಇಲ್ಲೇ ಇರು, ನಾನು ಹೋಗಿ ಬರ್ತೀನಿ. ಅಪ್ಪ, ನೀವೊಬ್ಬರೇ ಬೇಡ, ನಾನು ನಿಮ್ ಜೊತೆ ಬರ್ತೀನಿ. ಸರಿ, ಆಯ್ತು, ಬಾ.